ಏ ನಾಗಣ್ಣ, ನೀನು ಬಡ್ಡಿ ದುಡ್ಡು ಕೊಡ್ತೀಯ ಇಲ್ವಾ ಹೇಳು. ಹಾಂ, ನೀನು ಏನು ಮಾರಯ್ಯ, ನೀನು 2-3 ತಿಂಗಳು ಬಡ್ಡಿನೂ ಕೊಟ್ಟಿಲ್ಲ, ದುಡ್ಡೂ ಕೊಟ್ಟಿಲ್ಲ. ಇವಾಗ ನೀನು ಸುಮ್ಮನೆ ದುಡ್ಡು ಕೊಡ ಮಾರಯ್ಯ. ನನ್ನ ದುಡ್ಡು ನನಗೆ ಕೊಡು. ಬಡ್ಡಿ ತೀರ ಕೊಡಲಿಲ್ಲ ಅಂದರೆ ಓಟಪ್ಪಯ್ಯ 3 ತಿಂಗಳು ಬಡ್ಡಿ ಬಿಡ್ತೀನಿ, ನನಗೆ ದುಡ್ಡೇ ಕೊಡು. ಸುಮ್ಮನೆ 50,000 ಇಸ್ಕೊಂಬಂದಾನು. ಒಂದು ತಿಂಗಳು ಹಂಗೆ ಕೊಡ, ನನಗೆ ಕೊಟ್ಟೆ. 1 ತಿಂಗಳು 2 ತಿಂಗಳು ಆಮೇಲೆ ಬಡ್ಡಿನೂ ಇಲ್ಲ, ದುಡ್ಡೂ ಇಲ್ಲ. ನೀನೇನೋ ಮಾರಯ್ಯ ಕೇಳಿರೆ ತಪ್ಪಿಸ್ಕೊಂಡು ಓಡಾಡ್ತೀಯ. ಸುಮ್ಮ ಕೊಟ್ಟಾಸಿಗೆ ಹೋಗೋದು ಕಲಿ ನೀನು. ಎಲ್ಲರಂಗೆ ಅಂತ ತಿಳ್ಕೊಬೇಡ ನೋಡಿ ನನ್ನ. ಇವಾಗ ನಮ್ಮ ತಗಿಲ್ಲಮ್ಮ, ನಾವು ಎಲ್ಲಿ ತಂದು ಕೊಡೋಣ? 1-2 ದಿನ ಸುಧಾರಿಸು. ನಮ್ಮ ತಗಿಲ್ಲ ಇವಾಗ ಕೊಡೋಕ್ಕೆ ನಿನಗೆ. ಇಸ್ಕೊಂಡಿದ್ವಿ, ಕೊಡ್ತೀವಿ, ಹೆಂಗೆ ಕೊಡಲ್ಲ ಅಂಬಲ್ಲ. 1-2 ದಿನ ಸುಧಾರ್ಸೋದು ಕಲಿ. ನಮ್ಮ ತಗಿಲ್ಲ ಇವಾಗ ಅಷ್ಟೇನಿ. ಕೊಟ್ಟು ಹೋಗೋದು ಕಲಿ ನೀನು. ಇಲ್ಲ ಕೊಡಲ್ಲ, ಏನು ಮಾಡ್ಕೆ ಹೋಗು. ನಮ್ಮ ತಗಿಲ್ಲಮ್ಮ ಇವಾಗ. ನಮ್ಮನ್ನೇ ಕರ್ಕೊಂಡೋಗು. ನನಗೆ ಇವಾಗ ಏನು ನನ್ನ ತಗ ದುಡ್ಡಿಲ್ಲ, ಏನಿಲ್ಲ, ಏನು ಬದುಕೂ ಇಲ್ಲ. ಏನೋ ನೀನೇ ಕರ್ಕೊಂಡೋಗು. ನೀನು ಕರ್ಕೊಂಡೋಗಿ ಏನು ಮಾಡೋಣ? ಫಸ್ಟ್ ನಾನು ದುಡ್ಡು ಬಡ್ಡಿ ಬಿಸಾಕು. ನೀನು ಕರ್ಕೊಂಡೋಗಿ ಏನೋ ಮಾಡೋಣ ನಾನು? ಏನು ಮಾಡೋಣ ನೀನು ಕರ್ಕೊಂಡೋಗಿ? ಫಸ್ಟ್ ದುಡ್ಡು ಬಡ್ಡಿ ಬಿಸಾಕು ಅಂತ ಹೇಳ್ತಾ ಇರೋದು ನಾನು. 50,000ನ ಬಿಸಾಕತ್ ಕಲಿ. ಇಲ್ಲ, ನಮ್ಮ ತಗೆಲ್ಲ ಇದ್ದಾವೆ. ನಾನು ಅವಾಗ 30,000 ರೂಪಾಯಿಗೆ 50,000ಕ್ಕಿಂತ ಹೆಚ್ಚಿಗೆ ಬಡ್ಡಿ ಕೊಟ್ಟಿದ್ದೀನಿ. ಅದಕ್ಕೆ ನೀನು ಸರಿಯಾ ನಾಮ ಹಾಕ್ಬೇಕು ಅಂತಲೇ ನಾನು 50,000 ದುಡ್ಡು ಇಸ್ಕೊಂಡಿರೋದು. ನಾನು ಕೊಡಲ್ಲ. ಅವ 30,000 ರೂಪಾಯಿಗೆ ಎಷ್ಟು ಬಡ್ಡಿ ತಿಂದೆ ನೀನು? 50,000 ಇಸ್ಕೊಂಡೆ. 80,000 ರೂಪಾಯಿ ದುಡ್ಡು ಕೊಟ್ಟಿದ್ದೀನಿ. 30,000 ರೂಪಾಯಿ 50,000 ಬಡ್ಡಿ ಮಾಡಿದ್ದೆ. ಈ ವರ್ಷ ಆಗೈತಿ, ಈ ವರ್ಷ ಆಗೈತಿ ಅಂತ ಹೇಳಿ. ಮತ್ತೆ ನೀನು ಇಟ್ಟಿಲ್ದಾನೆ 50 ವರ್ಷ ಆಗಿತ್ತ ನೀನು ಇಸ್ಕೊಂಡು? 50 ವರ್ಷ ಆಗಿತ್ತು. ನಾನು ಮದುವೆ ಆಗುವ ಸುಮ್ಮನೆ ಬಂದಾಗ ಕೊಟ್ಟಿದ್ನಲ್ಲ 30,000 ರೂಪಾಯಿ ದುಡ್ಡು. ಅವಾಗ ಕುಡಿಕೊಂಡಿರೋದಲ್ಲ. ಅದಕ್ಕೇ ನಾನು ಇಸ್ಕೊಂಡಿದ್ದು. ಏಟಾಗೆ ತಾಟ್ ನನಗೆ ಕೊಡಬೇಕು ಅಂತ ಹೇಳಿ. ಮತ್ತು ಅಲ್ಲೇದಲ್ಲಿ ನ್ಯಾರ ಅವಾಗ ಹಂಗೆ ಜೋರು ಮಾಡಿ ಇಸ್ಕೊಂಡೆ. ಇವಾಗ ನಾನೇ ಕೊಟ್ಟೆ. ನಂತಾಗ ಇಲ್ಲವೇ ಇಲ್ಲ. ಇವಾಗ ಕೊಡೋಕ್ಕೂ ಇಲ್ಲ. ಇವಾಗ ಎಲ್ಲಿ ತಂದು ಕೊಡೋಣ? ನನ್ನ ಹತ್ರ ಇಲ್ಲವೇ ಇಲ್ಲ. ಅಷ್ಟೇ, ಅಲ್ಲೇದಲ್ಲಿ ಸರಿಯಾತು. ನಾನು ಕೊಡಲ್ಲ. ನೀನು ಏನು ಮಾಡ್ಕೆ ಅಷ್ಟೇ. ಯಾಕೆ ರುದ್ರಕಯ್ಯ ಗಲಾಟೆ ಮಾಡ್ತೀಯಾ? ಅಲ್ಲ ನೋಡಿ, ಇವ್ನು ನಾಗಣ್ಣ ದುಡ್ಡು ಇಸ್ಕೊಳ್ಳೋಣ 50,000ನ. 2 ತಿಂಗಳು ನಾನು ಕೊಡಲ್ಲಪ್ಪ, ನೀನು ಕೊಡಲ್ಲ ಅಂತಂದೆ. ಇಲ್ಲ ಕಣಕ್ಕ, ಕೊಡ್ತೀನಿ ಅಂತ ಬಂಗಾಳೆ ಆಡಿ. ಅಕ್ಕ ನೀನು ಏನು ಮಾಡ್ತೀಯ ಗೊತ್ತಿಲ್ಲ. ನನಗೆ 50,000 ದುಡ್ಡು ಕೊಡ್ಬೇಕಣಕ್ಕ. ನೀನು ಇಲ್ಲ ಅಂಬದು ಗೊತ್ತು. ಅದಕ್ಕೆ ನಿನ್ ತಕ್ಕ ಬಂದಿದ್ದೀನಿ ಅಂತ ಹೇಳಿ ಬಂಗಾಳೆ ಆಡಿ ಇಸ್ಕೊಂಬಂದಾನು. ಇವಾಗ ಹೆಂಗೆ ಮಾತಾಡ್ತಾನೆ ನೋಡು. ನಮ್ಮ ತಗಿಲ್ಲಮ್ಮ, ನಮ್ಮ ತಗ ದುಡ್ಡು ಇವಾಗ ಇಲ್ಲ, ಎಲ್ಲಿ ತಂದು ಕೊಡೋಣ? ಹಿಂಗೆ ಅಂತ ಮಾತಾಡ್ತಾನೆ. ಹೆಂಗೆ ನೋಡಿ ಹೆಂಗೆ ಮಾತಾಡ್ತಾನೆ. ನೆಟ್ಟಿಲ್ದಾನು ಬರ್ಬೇಕಾದ್ರೆ ಮಾತ್ರ ಒಂಥರ ಮಾತಾಡ್ದ, ಇವಾಗ ಒಂಥರ ಮಾತಾಡ್ತಾ ಇದ್ದಾನೆ. ನೀನು ಊರಾಗ್ಳದು ಒಬ್ರದ್ದು ಬಿಟ್ಟು ಇಲ್ಲಿ ಹೇಳು. ಹಂಗೆ ಬಡ್ಡಿ ತಿಂದಿದ್ಯಾ? ಬಡವರಂಬ್ಲಿಲ್ಲ, ಬಗ್ರಂಬ್ಲಿಲ್ಲ. ಹಂಗೇನೆ ಬಡವ್ರ ತಗೋನು 2-3 ರೂಪಾಯಿ ಬಡ್ಡಿ ಇಸ್ಕೊಂಡು ತಿಂದಾಳು ನೀನು. ಯಾಕ ಗಲಾಟೆ? ದುಡ್ಡು ಇಸ್ಕೊಂಡು ಕೊಡ್ದಂಗೆ ಒಂದಿರಲಿ. ನಾನೇನು ಗ್ರಾಚಾರ ಬಿಡಿಸ್ತೀನಿ. ನನ್ನೇನು ಸುಮಾರದಾಳ ಅನ್ಕೋಬೇಡ ನೀನು. ನೋಡಿ ಹೇಳಿರ್ತೀನಿ. ಎಲ್ಲರ ತಗೊಡ್ದಂಗೆ ಅಲ್ಲ ನನ್ನ ತಗ ಆಡೋದು. ಹೋಗಿ ಅದೇನು ಮಾಡ್ಕೆ. ನಾನು ಕೊಡಲ್ಲ ಅಂದ್ರೆ ಕೊಡಲ್ಲ. ಅದೇನು ತತ್ತಿ ತಾಂಬ ಹೋಗಿ ಕಂಪ್ಲೇಂಟ್ ಕೊಡ್ತೀಯಾ? ಕೊಡಾಗ ಹೋಗು. ನಂತ ಎಲ್ಲಿ ತಂದು ಕೊಡ? ನನ್ನೇ ಕರ್ಕೊಂಡು ಹೋಗಂತ ಹೇಳ್ತಿಲ್ವಿ. ನಾನು ಇವಾಗ ಎಲ್ಲಿ ನನ್ನ ಹತ್ರ ಎಲ್ಲಿ ಹುಡ್ಕಿರೋ 1 ರೂಪಾಯಿ ದುಡ್ಡಿಲ್ಲ. ನೀನೇ ಕೊಟ್ಟು ಇನ್ನ ನನ್ ಬೇಕಾದ್ರೆ ನೀನೇ ಕೊಡು, ಇಸ್ಕೊಂತೀನಿ. ನಿಟ್ಟಿಲ್ತಾನೆ ನೀನು. ಮಾನ ಮರ್ಯಾದಿದ್ರೆ ಸರಿ ನಿನಗೆ. ದುಡ್ಡು ಕೊಡ, ಬಡ್ಡಿ ದುಡ್ಡು ಇಸ್ಕೊಂಡಿರೋದಂದ್ರೆ ಇನ್ನು ನೀನೇ ಕೊಡ್ಬೇಕಂತೆ. ಇವಾಗ ಕೊಟ್ಟಿರೋದು ಇಸ್ಕೊಂಡ್ರೆ ಸಾಕಾಯ್ತು ನನಗೆ. ಅಣ್ಣ, ಅವರು ಕಷ್ಟಪಟ್ಟಿರೋ ದುಡ್ಡು ಕೊಟ್ಟಿರ್ತಾರೆ. ನೀವು ಇಸ್ಕೊಂಬತಕ್ಕ ಒಂದು ಮಾತಾಡಿ ಆಮೇಲೆ ಒಂದು ಮಾತಾಡಬಾರ್ದು. ಸುಮ್ಮನೆ ಕೊಡ್ರಿ. ಅವರು 4 ಕಾಸು ಬಡ್ಡಿ ಬರುತ್ತೆ ಅಂತ ಹೇಳಿ ಬಡ್ಡಿ ಕೊಟ್ಟಿರ್ತಾರೆ. ಹಿಂಗೆ ಮಾಡೋದು ನೀವು ಸರಿ ಇಲ್ಲ. ನೀನು ಯಾರು? ನನಗೆಲ್ಲ ಸುಮ್ಮನೆ ಹೋಗೋದು ಕಲಿ. ನಾನು ಕೊಡಲ್ಲ. ಏನು ಮಾಡ್ಕೊಂಬಲ್ಲ ಅಯ್ಯಮ್ಮ. ಸಿಗು ಕೈಗೈದಾವ ಸಿಗು. ಅಲ್ಲ ಕಣಕ್ಕ, ನೀನು ಹೋಗಿ ಇವ್ನಿಗೆ ಕೊಟ್ಟಿದ್ಯಲ್ಲ 50,000 ದುಡ್ಡು. ಏನು ಇಲ್ಲ, ಮಸ್ತ ಸಾಲ ಮಾಡ್ಕೊಂಡವ್ನಿ. ನೀನು ಬಡ್ಡಿ ಬರುತ್ತೆ ಅಂತ ಅದಕ್ಕೆ ಕೊಟ್ಟಿದ್ಯಾ. ಇಂತಾನಿ ಕೊಟ್ಟರೆ ಅಷ್ಟೇನೆ. 1 ತಿಂಗಳು 2 ತಿಂಗಳು ಕೊಡೋರಂಗೆ ಕೊಡ್ತಾರೆ, ಆಮೇಲೆ ಕೊಡಲ್ಲ. ಅಲ್ಲ ಇಂತಾನಿ ಕೊಟ್ಟಿದ್ಯಲ್ಲಕ್ಕ, ಊರಾಗೆಲ್ಲನ ಇಸ್ಕೊಂಡವ್ನಿ. ಅವ್ರು ಇರ್ತಾಗ 50,000ನ. ಇವನೆಲ್ಲ ಬಡ್ಡಿ ಕೊಡ್ತಾನಕ್ಕ? ನೀನು ಇವ್ನು ಬಡ್ಡಿ ಕೊಡ್ತಾನೆ ಅಂತ ಇವನಿಗೆ ಕೊಟ್ಟಿದ್ಯಾ? ಅಕ್ಕ ಸರಿಯಾಗಿ ಹಿಡ್ಕೋಬೇಕಾಯ್ತು. ಇಬ್ಬರಲ್ಲಿ ಸೇರ್ಕೊಂಡು ಸರಿಯಾಗಿ ಇಕ್ಬೋದಾಗಿತ್ತು. ಹಿಡ್ಕೊಂಡು ಕೊಟ್ಟವ ಸಿಕ್ಕಿ ಅಂತ ಹೇಳಿ. ಒಳ್ಳೆ ಮಾತನ್ನ ಕೇಳಿದ್ದೀನಿ ಬಿಡಲತ್ತ. ಇನ್ನೊಂದ್ಸತಿ ಏನೋ ನಾನು ಸಿಗಲಿಲ್ಲ ಅಂದರೆ ಈ ನಡುವೆ ಕೈಗೆ ಸಿಕ್ತಿರ್ಲಿಲ್ಲ. ಮನೆ ತಕ್ಕ ಹುಡುಕೊಂಬತ್ತಿದ್ದೆ, ಅದಕ್ಕೆ ಸಿಕ್ತಿರ್ಲಿಲ್ಲ. ಅದಕ್ಕೆ ಇವಾಗ ಕೈ ಸಿಕ್ತಾ ಒಳ್ಳೆ ಮಾತನಾಗ ಹೇಳಿದ್ದೀನಿ. ಇನ್ನೊಂದ್ಸತಿ ಸಿಗಲಿಲ್ವಾ ನಮ್ಮ ಅಯ್ಯಪ್ಪನ ಕರ್ಕೊಂಬಂದು ಇಕ್ಕಿಸ್ತೀನಿ. ಅವಾಗ ಹೇಳ್ದಾರೆ ಕೊಡ್ತಾರೆ. ಅವನು ಹಂಗೆ ಮಾಡೋಣ. ಅವನು ಮುದ್ದಣ್ಣ. ಅವನಿಗೂ 4 ಸರಿಯಾಗಿ ತೀಡ್ಸಿದ್ದೆ. ಆವಾಗಿಂದನ ಮಂತಕ್ಕೆ ತಂದು ಕೊಡ್ತಾನೆ. ಬಡ್ಡಿನ ಕೊಡ್ತೀನಿ ಕಣಕ್ಕ ಅಂತೇಳಿ ಬಡ್ಡಿ ಕೊಡ್ತಾ ಇದ್ದಾನೆ. ನಮಗೆ ಬಡ್ಡಿನಾದರೂ ಕೊಡಬೇಕು. ದುಡ್ಡು ಬೇಕಾದ್ರೆ ಇನ್ನೂ 2 ತಿಂಗಳು ಬಿಟ್ಟು ಕೊಡಲೇಳಿ. 2 ತಿಂಗಳು ಇಕ್ಕೆ ನೋಡ್ರೆ ನಮಗೆ ಒಳ್ಳೇದು. ಅದಕ್ಕೆ ನಾನು ನಮ್ಮ ಅಯ್ಯಪ್ಪನ ಕರ್ಕೊಂಬರ್ತೀನಿ. 4 ತೀಡಿದ್ರೆ ನಮ್ಮ ಅಯ್ಯಪ್ಪ ಅಲ್ಲೇ 1-2 ಸೀದಾ ಮಾಡ್ಕೊಂಡು ಸುಮ್ಮನೆ ತಂದು ಕೊಡ್ತೀವಿ ಕಣಣ ಅಂತಾರೆ. ನಮ್ಮ ಅಯ್ಯಪ್ಪ ನೋಡಿದ್ರೆ ಹೆದರಿಕೆ ಅಂತಾರೆ. ಅಲ್ಲ ನೀನು ಊರಾಗೆಲ್ಲ ಕೊಟ್ಟಿದ್ದೀಯ ಅಂತಿಂತರ್ಗೆ ಹೇಳತ್ತ. ಬಡ್ಡಿ ಬರುತ್ತೆ ಅಂತೇಳಿ ಅಂತರ್ಗಿಂತರ್ಗೆಲ್ಲ ಆಸೆ ಬೀತ್ ಕೊಟ್ಟರೆ ಎಲ್ಲ ಎತ್ತಾಕ್ತಾರೆ. ಅಲ್ಲ ನೀನು ಇಕ್ಕಬೇಕಾ? ತವ್ರ ಮನೆಯವ್ರು ಕೊಟ್ಟಿರೋ ದುಡ್ಡ ಅದನ್ನೆಲ್ಲ ಬಡ್ಡಿ ಕೊಟ್ಟಿದ್ದೀಯಮ್ಮ. ಯಾಕವ್ ಸುಮ್ಮನಿರು. ನಿಮ್ಮಂಥರ ಬುದ್ಧಿ ಇಲ್ದಾರು ಹಂಗೆ ಇಕ್ಕೆಂಬ್ತಿರು ಮನೆಯಾಗ ದುಡ್ಡ. ಬಡ್ಡಿ ಬರುತ್ತೆ ಅಂದಮೇಲೆ ಎಲ್ಲ ಕೊಡಬೇಕು. ಮನೆಯಾಗ ಇಕ್ಕೊಂಡ್ರೇನು ಹಂಗೆ ಅದೇನೇನು ಮರಿ ಹಾಕಲ್ಲ.
ಇನ್ನ ಬಡ್ಡಿ ಕೊಟ್ಟರೆ ಇನ್ನು ಅದು ದುಡ್ಡು ಬೆಳ್ದಂಗೆ ಆಗುತ್ತೆ. ಇವಳಿಗೆ ಏನು ಗೊತ್ತಾಗುತ್ತೆ ಹೇಳಿ ರತ್ನಮ್ಗೆ? ಹಾಂ, ಸುಮ್ಮನೆ ಮುದ್ದೆ ಉಣ್ತಾಳೆ, ಕೂಲಿಗೆ ಹೋಗ್ತಾಳೆ ಅಷ್ಟೇ. ಇವಳಿಗೆ ಏನು ಗೊತ್ತಾಗಲ್ಲ. ದುಡ್ಡು ತಂದು ಮಾಡಿಸಿ ಇಕ್ಕೆಂತಾಳೆ ಮನೆಯಾಗ ಟ್ರಂಕ್ ಹಾಕಿ. ಬಡ್ಡಿ ಕೊಡೋಣ ಅಂಬಲ್ಲಿ ಹೇಳತ್ತ. ಆಯ್ತಾರೆ ಯೋಟಾಯ್ತು, ನಾನೆಲ್ಲ ಕೊಡಿಸ್ತೀನಿ. ಯಾರಿಗೆ ಕೊಡಬೇಕು ಹೇಳು, ಗೊತ್ತಾಗಲ್ಲ ನಿನಗೆ. ಹೋಗು, ದುಡ್ಡು ಇಕ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ, ಬಡ್ಡಿ ಕೊಡಬೇಕು. ಅಯ್ಯೋ, ನೀವಿನ್ನ ಯಾಕೆ ಕಲ್ದಾಗ ಇದ್ದೀರೋ ಏನೋ. ಈಗ ಇಸ್ಕೊಂಬತ್ತಕ್ಕ ಒಂಥರ, ಇಸ್ಕೊಂಡ್ಮೇಲೆ ಒಂಥರ. ಇಸ್ಕೊಂಬತ್ತಕ್ಕ ಅಷ್ಟೇನೆ, ಇಸ್ಕೊಂಡ್ಮೇಲೆ ಯಾರು ಕೊಡಲ್ಲ ಕಣಮ್ಮ. ನೀವಂಗೆ ಅಂದ್ಕೊಂಡಿರ್ಬೋದು ಕೊಡ್ತಾರೆ ಅಂತ ಹೇಳಿ. ನನಗೆ ತಿಳಿಯಲ್ಲ ಅಂತ ನನಗೆ ಹೇಳ್ತಾ ಇದೀಯ ನೀನು. ಮತ್ತು ಗೊತ್ತಾಗ್ದಿಲ್ಲದ ಮೇಲೆ ಹೇಳ್ಬಾರ್ದು. ಅಕ್ಕ ಬಡ್ಡಿ ಕೊಡಬಾರ್ದು ಕಣಕ್ಕ ಅಂತ ಹೇಳಕ್ಕೆ ಹೋಗ್ಬಾರ್ದು. ನಿನಗೆ ಗೊತ್ತಾಗಲ್ಲ ಅಂದಮೇಲೆ ಸುಮ್ಮನೆ ಹೋಗ್ಬೇಕು. ನಾವು ಬಡ್ಡಿ ವ್ಯವಹಾರ ಮಾಡ್ತೀವಿ ಅಂದಮೇಲೆ ನಾವು ಬಡ್ಡಿ ವ್ಯವಹಾರದಾರೀನಿ. ಸುಮ್ಮನೆ ನೀವಂತೂ ಯಪ್ಪ ಹೆಂಗೆ ಬಡ್ಡೆಗೆ ಜೀವನ ಮಾಡ್ತಾರಲ್ಲಪ್ಪ ಇವರು ಅಂತ ಹೇಳಿ ಹೊಟ್ಟೆ ಉರ್ಕೊಂತೀರ. ಬಡ್ಡಿ ಕೊಟ್ಕೊಂಡು ಹೆಂಗೆ ಚೆನ್ನಾಗಿದ್ದಾರಲ್ಲಪ್ಪ ಅಂತ ಹೇಳಿ ನಮ್ಮನ್ನು ನೋಡಿ ಹೊಟ್ಟೆ ಉರ್ಕೊಂತೀರ ಅಲ್ವೇ? ಅದಕ್ಕೆ ಮಾತಾಡ್ತೀರ. ಅಯ್ಯೋ, ನಿಮ್ಮ ದುಡ್ಡು ನಿಮ್ಮ ಕಾಸು ನೀವು ಕೊಟ್ಟೇ ಇದ್ರೆ ನಾವು ಯಾಕಮ್ಮ ಹೊಟ್ಟೆ ಉರ್ಕಮ್ಮನ? ನಮ್ಗೆ ಹೊಟ್ಟೆ ಉರ್ಕೊಂಡ್ರೆ ನಮ್ಗೇನು ಬರೋಂಗೈತಮ್ಮ? ನಾವು ಯಾಕೆ ಹೊಟ್ಟೆ ಉರ್ಕಮ್ಮನ ಹೇಳು? ಮತ್ತು ಸುಮ್ಮನೆ ಇರ್ಬೇಕು ರತ್ನಮ್ಮ. ಮತ್ತು ಅಂತಿಂಥವ್ರಿಗೆಲ್ಲ ಕೊಟ್ಟೆ ಇದೆಯಾ ಅಂತ ಹೇಳಿರಿ. ನನಗೆ ಗೊತ್ತೈತೆ, ನಾನು ಹೆಂಗೆ ಉಸ್ಲು ಮಾಡ್ಬೇಕಂಬುದು ಗೊತ್ತೈತಿ. ಉಸ್ಲು ಮಾಡೇ ತಾಯಿ, ಯಾರು ಬೇಡ ಅಂದ್ರು ಆರಕ್ಕ ತಿಳಿಯೆಲ್ಲ ಬಡ್ಕಂಬಲ್ಲ. ಇಂಥವ್ರಿಗೆ ಏನು ಹೇಳೋದು? ಹೇಳು. ಅವ್ರು ಸುಮ್ಮನೆ ಇಕ್ಕೆಂಬ್ತಾರೆ ಟ್ರಂಕ್ನಾಕಿ. ಅವ್ರಿಗೆ ಗೊತ್ತಾಗಲ್ಲ. ಬೀರ್ನಾಕ ಟ್ರಂಕ್ನಾಕ ತಂತಂದ್ರೆ ಬರಾಕಿ ಇಕ್ಕೆಂಬ್ತಾರೆ ಅಷ್ಟೇ. ನನಗೆ ಹೊಳ್ಸೋದು ಗೊತ್ತೈತೆ ಹೇಳಿ. ನಾನು ಹೆಂಗೆ ಇಷ್ಟೊಂದು ಲಕ್ಷದ್ದೆಲ್ಲ ಬಡ್ಡಿ ವ್ಯವಹಾರ ಮಾಡ್ತೀನಿ ಅಂದಮೇಲೆ ನನಗೆ ಗೊತ್ತೈತೆ ಹೆಂಗೆ ಹೊಡಿಸ್ಬೇಕು, ಯಾರ್ತಾಗ ಹೆಂಗೆ ಇಸ್ಕೋಬೇಕು ಅಂತ ಹೇಳಿ. ಕೊಡ್ತಾರೆ ಕಾಣಿಸ್ಕೊಂಡ್ರಿ. ಎಲ್ಲ ದುಡ್ಡು ಎತ್ತಾಗ್ತಾ ಗೊತ್ತಾಗುತ್ತೆ ಇವಳಿಗೆ. ಅಬ್ಬಬ್ಬಬ್ಬ, 7 ಲವಡಿ ಜೊತೆ 7 ಲವಡಿ ಒಬ್ಬಳು ಸೇರ್ಕೊಂಡವಳಿ. ಯಾತಿರತ್ನಮ್ಮ ಹಂಗೆ ಮಾತಾಡ್ತೀಯಾ? ಈಗ ಇವಳು ರುದ್ರನು ಈಗ ಇವಳ ತಮ್ಮ. ಇವರು ಊರಾಗೆಲ್ಲನ ಬಡ್ಡಿ ಕೊಟ್ಟವ್ರಂತೆ. ಅದಕ್ಕೆ ಇವ್ ನಾಗಣ್ಣ ಬಡ್ಡಿ ಕೊಟ್ಟವಳ ಅವಳು 50,000. ಅದಕ್ಕೆ ಅವನು ನನ್ನ ಏತಿಲ್ಲಪ್ಪ, ಇವಾಗ ಏನು ಮಾಡ್ತೀಯ? ನನ್ನ ಏನೂ ಇಲ್ಲ, ಇವಾಗ ಎಲ್ಲಿ ತಂದು ಕೊಡೋಣ ನಾನು ಅಂತ ಮಾತಾಡ್ತಿದ್ದ. ನೀನು ಹೋಗಿ ಇವಾಗ ಇಂಥವ್ರಿಗೆ ಕೊಟ್ಟಿದ್ದಿ ಅಂದಿದ್ದಕ್ಕೆ ನಿನಗೆ ಗೊತ್ತಾಗಲ್ಲ. ಹಿಂಗೆ ಅಂತ ನನಗೆ ಹೇಳ್ತಾರೆ. ಅಲ್ಲ, ಅವ್ನಿಗೆ ಏನೈತೆ ಅಂತ ಅವ್ನಿಗೇನೈತೆ ಅಂತ ಕಂಡು 50,000 ದುಡ್ಡು ಕೊಟ್ಟವಳಮ್ಮ. ಊರಾಗೆಲ್ಲ ಬಡ್ಡಿ ಬರುತ್ತೆ ಅಂತ ಮಸ್ತ ಕೊಟ್ಟವಳು ಅಂತಾರೆ ಇಂಥವ್ರಿಗೆ. ಸುಮ್ಮನೆ ಏನು ದುಡ್ದಿರೋದೆಲ್ಲ ಏನಿಲ್ಲ. ಹೋದ್ರು ಹೋಗ್ಲಿ ಉಂಡಂಬ್ರ ಕುಡ್ಕೊಂಡು. ಅದೇನು ಹೋದ್ರು ಹೋಗುತ್ತೆ. ಕಷ್ಟಪಟ್ಟಿರೋದಾದ್ರೆ ಬಿಡಪ್ಪ ಅನ್ಬೋದಾಗಿ. ಅವಳು ಯಾರೋ ಕೊಟ್ಟಿರೋ ದುಡ್ಡನ್ನಾಗಿ ನಾನು ಬಡ್ಡಿ ಕೊಟ್ಟೇನಿ ಅಂತ ಊರಾಗೆಲ್ಲನ ಬಡ್ಡಿ ಕೊಡ್ತೀನಿ ಅಂತ ಬಿಡಪ್ಪ ತೋರಿಸ್ಕೊಂಡು ಓಡಾಡ್ತಾಳೆ. ಸುಮ್ಮನೆ ಎಲ್ಲ ಎತ್ತಾಕ್ಬೇಕು. ಗೊತ್ತಾಗುತ್ತೆ. ಅಯ್ಯ ಅಂತಾರೆ ಇಂಥವ್ರಿಗೆ ಕೊಟ್ಟವಳು ಒಟ್ಟುನು ಎಲ್ಲನ. ಈಗೆಲ್ಲ ಯಾರೇನೋ ಕೇರ್ ಮಾಡಲ್ಲ. ನೀನು ನಿನ್ನ ಜೋರು ಮಾಡಿರಿ ಹೋಗಂತ ಇಲ್ಲಮ್ಮ ನೀನು ಏನು ಮಾಡ್ಕೊಂತ ಮಾಡ್ಕೊಂಬ್ತಾರೆ. ಹಂಗಾದ್ರೆ ಮತ್ತೆ ಗೊತ್ತಾಗತ್ತೆ. ಸುಮ್ಮನಿರಲ್ಲ ಹುಡುಗಿ. ಇಲ್ಲ ತಮ್ಮಗೊಂದಿಟ್ಟು ಅವ್ರ ಮನೆಯವ್ರು ದುಡ್ಡು ಕೊಟ್ಟವ್ರೆ, ಅವಳು ಅದನ್ನು ಕಿತ್ಕೊಂಡವಳಂತೆ. ಇದು ಅವಳಿಂದ ಓಡಾಡುತ್ತೆ. ಅಲ್ಲ ಅವಳಿಂದ ಓಡಾಡ್ಬೇಕಮ್ಮ ಅಂತಂದ್ರೆ ಇವಳೇ ಅವಳಿಂದ ಓಡಾಡ್ತಾಳೆ. ಹೇಳತ್ಲಾಗಿ. ಪಾಪ ಅವರು ಕೊಟ್ಟವ್ರಿ. ಅಲ್ಲ ಉಳಿಸ್ಕೋಬೇಕ. ಇವಳು ತಮ್ಮಿದ್ದಿದ್ರು ವಾಡೊಬ್ಳಿಲ್ಲ ಹುಡಿ. ಇವಳ ಜೊತೆ ಸೇರ್ಕೊಂಡು ಅವಳು ಅಂತ ಬುದ್ಧಿನೇ ಕಟ್ಕೊಂಡು ನೋಡಿ ಬಡ್ಡಿಗೇನೆ ಹೆಂಗೆ ಜೀವನ ಮಾಡ್ಬೋದು, ಬಡ್ಡಿ ವ್ಯವಹಾರ ಮಾಡಿ ಹಿಂಗೆ ಅಂತ ಬಡ್ಡಿ ಆಸೆ ತೋರಿಸ್ಯಾಳು ಇವಳು. ಅವಳ ಜೊತೆ ಸೇರ್ಕೊಂಡು ಓಡಾಡ್ತಾಳೆ ಅವಳು. ಹುಡಿನ ತಲ್ಲೋಡ್ಯಾರ್ದಲ್ಲಿ ಹಿಂಗೆ ಹೋಗೋದೇನಿ. ಹಿಂಗೆ ಜಂಬ ಪಟ್ಕೊಂಡು ನಾವೇಗೆ ಇದು ಅಂತ ಓಡಾಡಿರಿ ಹಿಂಗೆ ಹೋಗುತ್ತೆ. ಎಲ್ಲ ಕಳ್ಕೊಂಡಾಗ ಗೊತ್ತಾಗುತ್ತೆ ಅಲ್ಲ ಹೊಡೆಯರಿಗೆ. ನೋಡಿದ್ರಲ್ಲ ವೀಕ್ಷಕರೇ, ಇದ್ರುದ್ರ ಊರಾಗೆಲ್ಲನ ಬರೀ ಇಂಥವ್ರಿಗೆ ಬಡ್ಡಿ ಕೊಟ್ಟವಳು. ಊರಾಗೆಲ್ಲ ಬರೀ ಅಂಥವ್ರಿಗೆ ಕೊಟ್ಟಿರೋದೇನಿ. ಎಲ್ಲ ಎತ್ತಾಗ್ತಾ ಗೊತ್ತಾಗುತ್ತೆ. ಇವಾಗ ಒಂದು 2 ದಿನ ಬಡ್ಡಿ ಕೊಡ್ತಾರೆ, ಆಮೇಲೆ ಇರೋದು ಯಾರು ಕೊಡೋಲ್ಲ. ಅವಳು 55,000 ರೂಪಾಯಿ ಬಡ್ಡಿ ಕೊಡುತ್ತೆ ಅಂತ ಸುಮ್ಮನೆ ಆಗ್ತಾಳೆ. ಬರೀ ಬಡ್ಡಿ ಕೊಡ್ಲೇಳು ಅಂತ ಹೇಳಿ ಆಮೇಲೆ ಕೊಟ್ಟು ಸುಮ್ಮನೆ ಆಗ್ತಾರೆ. ಹತ್ಕೊಂಡು ಯಾರು ಅಂತಾರೆ. ಇವಾಗೇನು ಯಾರೇನು ಕೇರ್ ಮಾಡಲ್ಲ. ಹೋಗು, ನೀನು ಕೊಟ್ಟಿದ್ರೆ ನಮ್ಮ ತಗಿಲ್ಲ ಇವಾಗ ಓಡಾಕೆ ಅಂತಾರೆ. ಅಲ್ಲ ನನಗೆ ಹಂಗಂತಾಳೆ, ನಿನಗೆ ಗೊತ್ತಾಗಲ್ಲ ಅಂತಾಳೆ. ಅವನ್ನೆಲ್ಲ ಒಳ್ಳಿಸ್ಕೊಂಬ್ಲಿ ಊರಾಗ ಕೊಟ್ಟಿರೋದೆಲ್ಲ ಗೊತ್ತಾಗುತ್ತಿಲ್ಲ ಹುಡಿ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.